ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ಮತ್ತು ಶರು ಇಬ್ಬರ ನಡುವೆ ದೊಡ್ಡ ಯುದ್ಧನೇ ಏರ್ಪಡ್ತದೆ. ಇದರ ಜೊತೆಗೆ ಶರು ಅಲ್ಲಿ ದತ್ತನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಹಾಗಿದ್ರೆ ತನ್ನ ಗಂಡನನ್ನ ಕಾಪಾಡ್ಕೋತಾಳ ದೃಷ್ಟಿ. ಇಷ್ಟು ದಿನ ಇದ್ದದ ದೃಷ್ಟಿನೇ ಬೇರೆ, ಇವಾಗಿರೋ ದೃಷ್ಟಿನೇ ಬೇರೆ. ದೃಷ್ಟಿ ರೆಬೆಲ್ ಆಗಿದ್ದಾರೆ. ಹಾಗಿದ್ರೆ ಇಲ್ಲಿ ಶರುಗೆ ಬೆಂಡತಿ ಬೆವರಿಡಿಸ್ತಾರ, ತನ್ನ ಗಂಡನನ್ನ ಕಾಪಾಡ್ಕೋತಾರ. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿಗೆ ಅನುಮಾನ ಬಂದಿದೆ. ಅವತ್ತು ನನ್ನ ವಿರುದ್ಧ ಎಲ್ಲ ರೀತಿ ಷಡ್ಯಂತ್ರ ಮಾಡಿದ್ದು, ಜೊತೆಗೆ ತನ್ನ ಅಕ್ಕನ ಮೇಲೆ ದಾಳಿ ಮಾಡಿದ್ದು, ಖಂಡಿತ ಶರು ಚಿಕ್ಕಮ್ಮನೆ ಇರಬೇಕು ಅಂತ ಹೇಳಿ ಇವತ್ತು ಅವ್ರನ್ನ ಪ್ರಶ್ನೆ ಮಾಡೇ ಬಿಡಬೇಕು ಅಂತ ಹೇಳಿ ಮನೆಗೆ ಬರ್ತದಾಳೆ. ಅದರ ನಡುವೆ ಆಲ್ರೆಡಿ ಶರು ಕಾಲ್ ಮಾಡಿದ್ದಾರೆ. ಆ ಒಂದು ರೌಡಿಗೆ ಕಾಲ್ ಮಾಡಿದ್ದೆ, ನಾವು ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಆಯಿತು. ಯಾಕಂದರೆ ಕರೀಮ ಅಲ್ಲಿ ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ದತ್ತ ದೃಷ್ಟಿಯನ್ನು ಒಪ್ಕೊಂಡ್ಬಿಟ್ಟ. ಅವರಿಬ್ಬರು ಇನ್ನಷ್ಟು ಹತ್ರ ಆಗಿದ್ದಾರೆ, ಫಸ್ಟ್ ನೈಟ್ ಕೂಡ ಆಗಿದೆ. ನಮ್ಮ ಎಲ್ಲ ಪ್ಲ್ಯಾನ್ ಉಲ್ಟಾ ಹೊಡ್ತದೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡಿಬಾರ್ದು. ನಾನು ಅವತ್ತೇ ಹೇಳ್ದೆ, ನೀನು ಅವತ್ತೇ ಅವನ್ನ ಶೂಟ್ ಮಾಡಿಬಿಡ್ಬೇಕಿತ್ತು, ಸಾಯಿಸ್ಬಿಡ್ಬೇಕಿತ್ತು ಅಂತ ಶರು ಹೇಳಿದಾಗ ಆತ ಕಡೆ ಕರೀಮ ನಿಜವಾಗ್ಲೂ ದೃಷ್ಟಿಗೆ ಏನೋ ಒಂದು ರೀತಿ ಅಗಾಧ ಶಕ್ತಿ ಇದೆ ಅಂತ ಹೇಳ್ತಾರೆ. ನನ್ನ ಮುಂದೆನೇ ನನ್ನ ಶತ್ರುನ ಹೊಗಳುತ್ತೀಯ, ನಿನ್ಗೆ ಎಷ್ಟು ಧೈರ್ಯ ಇರಬೇಕು ನೋಡು. ಈ ಬಾರಿ ನಾನು ಹೇಳಿರೋ ಜಾಗದಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡು ಕಾಯಬೇಕು, ದತ್ತನನ್ನ ಕಥೆಯನ್ನು ಮುಗಿಸ್ಬೇಕು, ಇಲ್ಲ ಅಂದರೆ ನಿನ್ನ ಕಥೆಯನ್ನು ನಾನು ಮುಗಿಸ್ತೀನಿ ಅಂತ ಶರು ಹೇಳ್ತಾರೆ. ತದನಂತರ ಅವನು ಒಂದು ಲಾಕೆಟನ್ನು ಕೊಟ್ಟಿರ್ತಾರೆ. ಅದನ್ನೇ ಶರು ನೋಡ್ತಿರ್ತಾರೆ. ನನ್ನ ಪರವಾಗಿ ಇದನ್ನು ಇಟ್ಕೊಂಡಿರಿ ಅಂತ ಕೊಟ್ಟಿರ್ತಾರೆ. ಅಷ್ಟರಲ್ಲಿ ದೃಷ್ಟಿ ಅಲ್ಲಿಗೆ ಬರ್ತಾಳೆ. ಇದೇ ಲಾಕೆಟ್ ಅಲ್ವಾ ನನ್ನ ಕಿಡ್ನಾಪ್ ಮಾಡಿದ ವ್ಯಕ್ತಿ ಅವತ್ತು ಇಟ್ಕೊಂಡಿದ್ದದ್ದು, ಹಾಗಿದ್ರೆ ಅದರಲ್ಲಿ ಇವ್ರ ಪಾಲುದಾರಿಕೆ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಶರುನ ಬಂದು ಪ್ರಶ್ನೆ ಮಾಡ್ತಾಳೆ, ನೀವೇನ ಅವತ್ತು ಎಲ್ಲವನ್ನ ಕೂಡ ಮಾಡಿಸಿದ್ದು ಅಂತ. ಹೌದು, ನಾನೇ ಮಾಡಿಸಿದ್ದು. ಏನು ಮಾಡ್ಕೋತೀಯ, ನಿನ್ನಿಂದ ಏನು ಮಾಡ್ಕೊಳಕ್ಕಾಗುತ್ತೆ, ನಿನ್ನ ಗಂಡನ ಕತೆ ಕೂಡ ಮುಗಿಸ್ತೀನಿ ಅಂತ ಹೇಳ್ತಾರೆ. ಶರು ಇದರಿಂದ ಬೆಚ್ಚ ಬಿದ್ದಂತ ದೃಷ್ಟಿ ತನ್ನ ಗಂಡನ ಮುಂದೆ ಹೋಗಿದ್ದೆ ಎಲ್ಲ ಸತ್ಯವನ್ನ ಕೂಡ ಹೇಳಲಿಕ್ಕೆ ಮುಂದಾಗ್ತದಾಳೆ. ಹಾಗಿದ್ರೆ ಇಲ್ಲಿ ಶರು ಕುತಂತ್ರ ಬುದ್ಧಿಯನ್ನ ದತ್ತನಿಗೆ ಹೇಳಿದ್ರೆ ದತ್ತ ನಂಬ್ತಾರ. ಇದ್ರ ನಡುವೆ ದತ್ತನ ಮೇಲೆ ಅಟ್ಯಾಕ್ ಆಗ್ತದೆ. ಹೋಗಿದ್ದೆ ದೃಷ್ಟಿ ತನ್ನ ಗಂಡನನ್ನ ಕಾಪಾಡ್ಕೋತಾಳ. ಕಾದು ನೋಡ್ಬೇಕಾ.